ಆಕೆಯೋರ್ವ ಪ್ರತಿಭಾವಂತ ಬಡ ವಿದ್ಯಾರ್ಥಿನಿ. ಮನೆಯಲ್ಲಿನ ಬಡತನದಿಂದ ಮುಂದಿನ ಶಿಕ್ಷಣಕ್ಕೆ ಹಣಕಾಸಿನ ತೊಂದರೆಯಾಗಿತ್ತು. ಹೀಗಿರುವಾಗ ಆ ವಿದ್ಯಾರ್ಥಿನಿಯ ಆರ್ಥಿಕ ನೆರವಿಗೆ ನಿಂತಿದ್ದು ಮಾತ್ರ ಭಾರತದ ಖ್ಯಾತ ಕ್ರಿಕೆಟರ್ ರಿಷಬ್ ಪಂತ್. ಪುಟ್ಟ ಮನೆ, ಕಿತ್ತು ತಿನ್ನೋ ಬಡತನ, ಆದ್ರೂ ಹೆಚ್ಚು ಓದ್ಬೇಕು ಅನ್ನೋ ಕನಸು ಕಮರಿ ಹೋಗಿತ್ತು. ಆದ್ರೀಗ ಕ್ರಿಕೆಟಿಗನ ಸಹಾಯ ಹಸ್ತ ಯುವತಿ ಬಾಳಲ್ಲಿ ಹೊಸ ಆಶಾಕಿರಣ ಮೂಡಿಸಿದೆ. ಬಾಗಲಕೋಟೆ ಬಡ ವಿದ್ಯಾರ್ಥಿನಿಗೆ ರಿಷಬ್ ಪಂತ್ ನೆರವು. ಬಿಸಿಎ ಓದಲು ಯುವತಿಗೆ 40,000 ಸಹಾಯ ಹಸ್ತ. ರಿಷಬ್ ಪಂತ್ ಟೆಸ್ಟ್ ಆದ್ರೂ ಸರಿ, ಒನ್ ಡೇ ಮ್ಯಾಚ್ ಆದ್ರೂ ಸರಿ, ತನ್ನ ಮನಮೋಹಕ ಬ್ಯಾಟಿಂಗ್ ಮೂಲಕವೇ ಮೋಡಿ ಮಾಡೋ ಬ್ಯಾಟ್ಸ್ಮನ್. ವಿಕೆಟ್ ಹಿಂದೆ ಕ್ಯಾಚ್ ಹಿಡಿದು ಕೈ ಚಳಕ ತೋರೋ ಕೀಪರ್. ಅಪಘಾತದ ಗಾಯದಿಂದ ಪುಟಿದೆದ್ದು ಬಂದ ರಿಷಬ್ ಪಂತ್ ಕೇವಲ ಒಳ್ಳೆ ಆಟಗಾರ ಮಾತ್ರವಲ್ಲ, ಒಳ್ಳೆಯ ಸಹೃದಯಿ ಅನ್ನೋದು ಪ್ರೂವ್ ಆಗಿದೆ. ಬಾಗಲಕೋಟೆಯ ಈ ವಿದ್ಯಾರ್ಥಿನಿಗೆ ಪಂತ್ ನೆರವು ನೀಡಿದ್ದಾರೆ. ಜ್ಯೋತಿ ಬೀಳಗಿ ತಾಲೂಕಿನ ರಬಕವಿ ಗ್ರಾಮದ ವಿದ್ಯಾರ್ಥಿನಿ. ಅಪ್ಪ ಅಮ್ಮ ಸಣ್ಣ ಹೋಟೆಲ್ ನಡೆಸ್ತಿದ್ರೆ, ಸಹೋದರರು ಹೊಲದಲ್ಲಿ ಕೂಲಿ ಕೆಲಸ ಮಾಡ್ತಾರೆ. ಫೀಸ್ ಕಟ್ಟಲಾಗದೆ ಉನ್ನತ ಶಿಕ್ಷಣ ಪಡೆಯೋ ಜ್ಯೋತಿಗೆ ನಿರಾಸೆಯಾಗಿತ್ತು. ಇವರ ಗೋಳು ಕೇಳಿದ್ದ ಗ್ರಾಮದ ಅನಿಲ್ ನೇರವಾಗಿ ಲಕ್ನೋ ಟೀಮ್ ಡಿಜಿಟಲ್ ಮ್ಯಾನೇಜ್ಮೆಂಟ್ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ತನ್ನ ಸ್ನೇಹಿತ ಅಕ್ಷಯ್ಗೆ ವಿಷಯ ಮುಟ್ಟಿಸಿದ್ರು. ಅವರು ಕ್ರಿಕೆಟಿಗ ರಿಷಬ್ ಪಂತ್ಗೆ ವಿಷಯ ತಿಳಿಸಿದ್ದಾರೆ. ಕೂಡಲೇ ಸ್ಪಂದಿಸಿದ ರಿಷಬ್ ಪಂತ್ ಜುಲೈ 17ರಂದು ನೇರವಾಗಿ ಜಮಖಂಡಿ ಬಿಎಲ್ಡಿಇ ಕಾಲೇಜ್ಗೆ ಆರ್ಟಿಜಿಎಸ್ ಮೂಲಕ 40,000 ಹಣ ಸಂದಾಯ ಮಾಡಿದ್ದಾರೆ. ವಿದ್ಯಾರ್ಥಿನಿ ಶಿಕ್ಷಣಕ್ಕೆ ನೆರವಾಗಿದ್ದಾರೆ. ನಾನು PUCಯನ್ನು ಗಲಗಲಿ ಕಾಲೇಜಲ್ಲಿ ಮುಗಿಸಿರ್ತೀನಿ. ಮುಂದಿನ ನನ್ನ ವ್ಯಾಸಂಗಕ್ಕಾಗಿ ನಾನು BCA ಮಾಡ್ಬೇಕಂಬುದು ಬಹಳ ಆಸೆ ಐತ್ರಿ. ಆದ್ರೆ ನಮ್ಮ ಮನೆಯಲ್ಲಿರುವ ಆರ್ಥಿಕ ಪರಿಸ್ಥಿತಿ ಅಷ್ಟೊಂದು ಸರಿ ಇರಲಿಲ್ಲ. ಆಗ ಅಂತಾರಾಷ್ಟ್ರೀಯ ಕ್ರಿಕೆಟರ್ ಆದ ರಿಷಬ್ ಪಂತ್ ಸರ್ ಅವರನ್ನು ಕೇಳ್ತಾರ. ಆಗ ಅವ್ರು ನನ್ನ ಎಜುಕೇಶನ್ಗೆ 40,000 ರೂಪಾಯಿ ಹಾಕ್ತಾರ. ಅದರಿಂದ ನನಗೆ ಬಹಳ ಹೆಲ್ಪ್ ಆಕೈತಿ. ಕ್ರಿಕೆಟಿಗ ರಿಷಬ್ ನೆರವನ್ನ ಶ್ಲಾಘಿಸಿ ಬಿಎಲ್ಡಿಇ ಸಂಸ್ಥೆ ಅಭಿನಂದನಾ ಪತ್ರ ಬರೆದಿದೆ. ಇನ್ನು ಪಂತ್ ಅಭಿಮಾನಿಗಳು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಒಂದು ಹಳ್ಳಿಯಲ್ಲಿರುವಂತಹ ಒಂದು ಬಡ ವಿದ್ಯಾರ್ಥಿಯನ್ನು ಗುರುತಿಸಿ ಅವರ ಶೈಕ್ಷಣಿಕ ಕ್ಷೇತ್ರಕ್ಕೆ ಧನ ಸಹಾಯ ಮಾಡಿರುವುದು ನಮಗೆ ಅವರ ಮೇಲೆ ಇನ್ನಷ್ಟು ಅಭಿಮಾನ ಹೆಚ್ಚಾಗುವಂತೆ ಮಾಡುತ್ತದೆ. ವಿದ್ಯಾರ್ಥಿನಿಯು ಆ ಧನ ಸಹಾಯವನ್ನು ಸದುಪಯೋಗ ಪಡಿಸಿಕೊಂಡು ಒಂದು ಶೈಕ್ಷಣಿಕವಾಗಿ ಒಳ್ಳೆಯ ರೀತಿಯ ಅಂಕಗಳನ್ನು ಗಳಿಸುವುದರ ಮೂಲಕ ಅವರಿಗೆ ಒಂದು ಕೀರ್ತಿಯನ್ನು ತಂದುಕೊಡಬೇಕಾಗಿ ವಿನಂತಿ. ಕ್ರಿಕೆಟ್ನಲ್ಲಿ ಸಾಧನೆ ಜೊತೆಗೆ ಕ್ರೀಡಾಂಗಣದ ಹೊರಗೂ ಹಣಕಾಸಿನ ನೆರವು ನೀಡಿರೋ ರಿಷಬ್ರ ಕಾರ್ಯಕ್ಕೆ ಎಲ್ಲೆಡೆ ಶ್ಲಾಘನೆ ವ್ಯಕ್ತವಾಗಿದೆ. ರವಿ ಮೂಕಿ, TV9 ಬಾಗಲಕೋಟೆ.